श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् तस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तं जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः. ಶ್ರೀಮದ್ ಭಾಗವತ ತೃತೀಯ ಸ್ಕಂದ 15ನೇ ಅಧ್ಯಾಯದಲ್ಲಿ 36ನೇ ಶ್ಲೋಕ. ಮೈತ್ರೇಯೋವಾಚ ಸ್ವಗರ್ಭಸ್ಯಾಶಿಷಂ ಲೋಕ್ಯಾಂ ಆಶಾಸಾನಾಂ ಪ್ರವೇಪತಿಂ ನಿವೃತ್ತ ಸಂಧ್ಯಾ ನಿಯಮೋ ಭಾರ್ಯಾಮಾಹ ಪ್ರಜಾಪತಿ. ಹಾಗೆ ಅಂತ ಹಿಂದೆ ನೋಡಿದಂತೆ ಕಶ್ಯಪರು ಮತ್ತು ದಿತಿದೇವಿ ಅವರ ಮುಹೂರ್ತ ಕಾಲ, ಸಂಧ್ಯಾಕಾಲ, ಗರ್ಭಾಧಾನ ಮಾಡುವ ಸಮಯ ಅಲ್ಲ ಅಂತ ಕಶ್ಯಪರು ಅಷ್ಟು ಹೇಳಿದರೂ ಕೂಡ ಕಾಮದಿಂದ ಪೀಡಿತರಾಗಿ ದಿತಿದೇವಿ ಗರ್ಭಾಧಾನವನ್ನ ಬಯಸಿದಾಗ ಏನಾಯ್ತು? ಸನಃ ಪ್ರಸೀದಾತ್ ಭೀಮೋ ಭಗವಾನ್ ಉರ್ವನುಗ್ರಹ ಪ್ರಾರ್ಥನೆ ಮಾಡ್ತಾಳೆ. ಮಾ ಭೀರ್ಯ ಅಸ್ಮಾದಸೌ ಭೀಮಃ. ಹಾಗೆ ಅಂತ ಅಂದ್ರೆ ಆ ಗರ್ಭಕ್ಕೆ ಯಾವುದು ತೊಂದರೆಯಾಗದಂತೆ ಇರಲಿ ಅಂತ, ಪ್ರಸನ್ನನಾಗಿರ್ರಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ತದನಂತರ ಮೈತ್ರೇಯರು ಹೇಳ್ತಾ ಇದ್ದಾರೆ, ತನ್ನ ಗರ್ಭಕ್ಕೆ ಸ್ವಗರ್ಭಸ್ಯ ಆಶಿಷಂ ಲೋಕ್ಯಾಂ ಆಶಾಸಾನಾಂ ಪ್ರವೇಪತಿ, ತನ್ನ ಉದರದಲ್ಲಿ ಗರ್ಭದಲ್ಲಿ ಇರುವ ಮಗು ಚೆನ್ನಾಗಿರ್ಬೇಕು, ಇಹ ಪರಗಳಲ್ಲಿ ಚೆನ್ನಾಗಿರ್ಬೇಕು ಹಾಗೆ ಅಂತ ಎಲ್ಲಾ ಸ್ತ್ರೀಯರು ಬಯಸೋದೇ ಅದು ಆ ಲೋಕ ನಿಯಮ, ಅದು ಎಲ್ಲರಲ್ಲಿ ಇರತಕ್ಕದ್ದು. ದಿತಿದೇವಿಯು ಕೂಡ ಹಾಗೆ ತನ್ನ ಗರ್ಭದಲ್ಲಿ ಇರುವ ಶಿಶುವಿಗೆ ಯಾವುದು ಆಗಬಾರದು ಹಾಗೆ ಅಂತ. ಆಶಾಸಾನಾಂ ಕಾಮಯಮಾನಾಂ ಪ್ರವೇಪತಿಂ ಕಂಪಮಾನಾಂ ಸಂಧ್ಯಾಂ ಯೋ ನಿಯಮಃ ಸಹ ನಿವೃತ್ತಃ ಯಸ್ಯ. ಸಂಧ್ಯಾಕಾಲದಲ್ಲಿ ಮಾಡಬೇಕಾದ ನಿಯಮ ತಪ್ಪಿ ಹೋಯಿತು. ಅದರಿಂದ ಅವರು ನಿವೃತ್ತ ಸಂಧ್ಯಾ ನಿಯಮ ಭಾರ್ಯಾಮಾಹ ಇಷ್ಟು ಪ್ರಾರ್ಥನೆ ಮಾಡಿಕೊಂಡಾಗ ದಿತಿದೇವಿ, ಕಶ್ಯಪರು ಅವರಿಗೆ ಸಂಕಟ, ಧರ್ಮ ಬಿಡ್ಲಿಕ್ಕಿಲ್ಲ, ಹೆಂಡತಿಯನ್ನು ಆ ರೀತಿಯಾಗಿ ಬಿಡ್ಲಿಕ್ಕಿಲ್ಲ. ಅದರಿಂದ ಅವರು ಏನ್ ಹೇಳಿದರು ಅಂತ ಹೇಳ್ತಾರೆ. ಕಶ್ಯಪ ಉವಾಚ ಅಪ್ರಾಯತ್ಯಾದ್ ಆತ್ಮನಸ್ತೆ ದೋಷಾನ್ ಮೌಹೂರ್ತಿಕಾದುತ ಮನ್ನಿರ್ದೇಶ ಅತಿಚಾರೇಣ ದೇವಾನಾಂ ಚೈವ ಹೇಳನಾತ್. ಆತ್ಮನಃ ಮನಸಃ ಅಪ್ರಾಯತ್ಯಾನ್ ನಿಗ್ರಹೇ ಪ್ರಕೃಷ್ಟಯತ್ನ ಅಕರಣಾತ್ ಮೌಹೂರ್ತಿಕಾದ್ ದೋಷಾತ್. ಮಹಾದೋಷ ಆಗಿದೆ. ಯಾವುದದು? ಒಂದು ಮುಹೂರ್ತ ಕಾಲದ ದೋಷ. ಅಂದ್ರೆ ಏನರ್ಥ? ಒಂದು ಮುಹೂರ್ತ ಕಾಲದಲ್ಲಿ ಮನಸ್ಸನ್ನ ನಿಗ್ರಹ ಮಾಡಿಕೊಳ್ಳದೆ ಎಂತ ಅಚಾತುರ್ಯ ಆಗೋಯ್ತು ಹಾಗೆ ಅಂತ. ಸಂಧ್ಯಾಕಾಲ ರೂಪ ಮುಹೂರ್ತ ಸಂಬಂಧಿ ಮುಹೂರ್ತ ಜನಿತ ದೋಷ, ಅದೊಂದು ಮುಹೂರ್ತದ ದೋಷ ಅದು. ನಾವು ಮುಹೂರ್ತ ಅಂದ್ರೆ ಏನೋ ಶುಭ ಕಾರ್ಯ, ಮದುವೆ ಮುಂಜಿ ಎಷ್ಟೇ ಮುಹೂರ್ತ ಅಂತ ತಿಳ್ಕೊಂಡಿದ್ದೀವಿ. ಮುಹೂರ್ತ ಅಂದ್ರೆ ಅದೊಂದು ಸಮಯ ಅಂತ ಅಷ್ಟೇ ಅರ್ಥ. ಯಾವ ಟೈಮಲ್ಲಿ ಏನ್ ಮಾಡಬೇಕು, ಆ ಮುಹೂರ್ತ ಅಂದ್ರೆ ಆ ಸಮಯ ಬಂದಾಗ ಅದನ್ನ ಮಾಡಬೇಕು ಅಂತ ಅಷ್ಟೇ ಅರ್ಥ ಅದಕ್ಕೆ. ಮನ್ನಿರ್ದೇಶ ಅತಿಚಾರೇಣ ಮದಾಜ್ಞಾತಿಕ್ರಮೇಣ, ಆಜ್ಞಾ ಅತಿಕ್ರಮೇಣ, ನನ್ನ ಆಜ್ಞೆಯನ್ನು ಮೀರಿದಿ. ಎಷ್ಟು ಹೇಳಿದೆ ನಾನು ಮಾಡಬೇಡ ಹಾಗೆ ಅಂತ, ನನ್ನ ಆಜ್ಞೆಯನ್ನ ಮೀರಿದಿ. ದೇವಾನಾಂ ಚೈವ ಹೇಳನಾತ್. ರುದ್ರಾದಿ ದೇವಾನಾಂ ಅಂತ ಬರೀತಾರೆ ವ್ಯಾಖ್ಯಾನದಲ್ಲಿ. ರುದ್ರಾದಿ ದೇವತೆಗಳು ಸಂಚಾರ ಮಾಡುವ ಸಮಯ ಇದು. ಅಂತಹ ಸಂದರ್ಭದಲ್ಲಿ
ಗರ್ಭಾಧಾನಾದಿ ಕಾರ್ಯಗಳು ಮಾಡಬಾರದು ಹಾಗೆ ಅಂತ ನನ್ನ ಮಾತನ್ನು ಕೂಡ ನೀನು ಮೀರಿ ದೇವತೆಗಳಿಗೂ ಅವಮಾನ. ನೋಡಿ, ಒಟ್ಟು 3 ದೋಷ. ಮುಹೂರ್ತ, ಯಾವ ಮುಹೂರ್ತದಲ್ಲಿ ಯಾವ ಸಮಯದಲ್ಲಿ ಏನ್ ಮಾಡಬೇಕೋ ಅದನ್ನ ಮಾಡದೇ ಮೀರಿದ್ದು ಒಂದು, ಪತಿಯ ಆಜ್ಞೆಯನ್ನ ಮೀರಿದ್ದು ಎರಡನೆಯದು, ರುದ್ರಾದಿ ದೇವತೆಗಳ ಸಂಚಾರ ಸಂದರ್ಭದಲ್ಲಿ ಆ ರೀತಿಯಾಗಿ ನಡ್ಕೊಳ್ಳೋದು ಅದು ಕೂಡ ದೇವತೆಗಳಿಗೆ ಅವಮಾನ ಹಾಗೆ ಅಂತ 3 ದೋಷವನ್ನ ಕಶ್ಯಪರು ಹೇಳಿದ್ದಾರೆ. ಅದರಿಂದ ಅದರ ಪ್ರಭಾವ ನೋಡಿ. ಭವಿಷ್ಯತಸ್ತವಾ ಭದ್ರಾ ಬಭದ್ರೇ ಝಟರಾಧಮೌ ಲೋಕಾನ್ ಸಪಾಲಾನ್ ಸ್ತ್ರೀನ್ ಚಂಡಿ ಮುಹುರಾಕ್ರಂದಯಿಷ್ಯತಃ. ಹೇ ನೋಡಿ ಬರೀತಾರೆ ನೋಡಿ, ಅಭದ್ರೆ ಅಂತ ಬರೀತಾರೆ. ಅಭದ್ರೆ, ನೀನು ಅಮಂಗಳ, ಕೆಟ್ಟ ಕೆಲಸ ಮಾಡಿದ್ದಿ, ಅಮಂಗಳ ಅದು. ಚಂಡಿ ಅಂತ ಬೈತಾರೆ, ಕ್ರೂರವಾದ ಕೆಲಸ ಮಾಡುವವರು. ನಿನ್ನ ಈ ರೀತಿಯಾದ ಅಮಂಗಳವಾದ ನೀಚಕರವಾದ ಆ ಒಂದು ಕಾರ್ಯ, ಅದರಿಂದ ಜಾಠರಾಧಮೌ ಅಂದ್ರೆ ಜಠರ ಅಂದ್ರೆ ಹೊಟ್ಟೆ, ಜಾಠರ ಉದರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಿನ್ನ ಗರ್ಭದಲ್ಲಿ ಇಬ್ರು ಅಧಮರು ಮಕ್ಕಳಾಗಿ ಹುಟ್ಟುತ್ತಾರೆ ಹಾಗೆ ಅಂತ. ಅಧಮಪುತ್ರತ್ವಮೇವ ಉಪಪಾದಯತಿ, ಮಕ್ಕಳ ಆಗ್ತಾರೆ, ನೀನು ಅದ್ದಾನ ಬಯಸಿ ಬಂದಿ, ಮಕ್ಕಳಾಗಬೇಕು ಅಂತ ಬಯಸಿ ಬಂದಿ. ನೋಡಿ, ಒಳ್ಳೆ ಮಕ್ಕಳಾಗಬೇಕು ಅಂತ ಬಯಸಿ ಬಂದಿಲ್ಲ ನೋಡಿ ಅವರು. ನಿತಿದೇವಿ ಬಂದದ್ದು ಬೇರೆಯವರಿಗೆ ಮಕ್ಕಳಾಗಿದ್ದಾರೆ, ನನಗೆ ಮಕ್ಕಳಾಗಲಿಲ್ಲ ಹಾಗೆ ಅಂತ. ಬೇರೆಯವರಿಗೆ ಒಳ್ಳೆ ಮಕ್ಕಳಾಗಿದ್ದಾರೆ, ನನಗೂ ಒಳ್ಳೆ ಮಕ್ಕಳಾಗಲಿ, ಆ ಒಳ್ಳೆ ಎಂಬ ಒಂದು ಪದ ಬಂದಿಲ್ಲ ನೋಡಿ. ಆಯ್ತು ಅಂತ ದೇವರು ಹಾಗೆ ಪೂರ್ಣ ಮಾಡ್ತಾನೆ, ನಾವು ಹೇಗೆ ಕೇಳ್ತೀವೋ ಹಾಗೆ. ಅದರಿಂದ ನಮ್ಮ ಗುರುಗಳೇ ಹೇಳ್ತಾರೆ ನೋಡಿ, ಸಂಘವಾಗಲಿ ಸಾಧು ಸಂಘವಾಗಲಿ ಅಂತಾನೆ ಕೇಳೋದು. ಸಾಧು ಜನರ ಸಂಘ ಆಗಬೇಕು ಅಂತ. ಜನರ ಸಂಘ ಆಗಲಿ ಅಂತ ಕೇಳಿದರೆ ಏನ್ ಮಾಡೋದು, ಯಾರೋ ಬಂದ್ಬಿಡ್ತಾರೆ. ಅದರಿಂದ ಅಧಮಪುತ್ರರು ಹುಟ್ಟುತ್ತಾರೆ ಹಾಗೆ ಅಂತ. ಭೋಚಂಡಿ ಕ್ರೂರೇ ಅಂತ ಅಷ್ಟು ಮಾತ್ರ ಅಲ್ಲ, ಅವ್ರು ಹೇಗೆ ಇರ್ತಾರೆ, ಮೂರು ಲೋಕವನ್ನ ಆಳತಕ್ಕ ಲೋಕಪಾಲಕರು ಅಂತ ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ದುಃಖದಾಯಕರಾಗಿ ಇರ್ತಾರೆ ಅಂತ. ಲೋಕಾನ್ ಸಪಾಲಾನ್ ಸ್ತ್ರೀನ್ ಚಂಡಿ ಮುಹೂರ್ತಾನ್, ಲೋಕಪಾಲಕರನ್ನ ಇವರು ತಮ್ಮ ವಶದಲ್ಲಿ ಇಟ್ಟುಕೊಂಡು ಅವರಿಗೆ ಭಾರಿ ಹಿಂಸೆ ಕೊಡ್ತಾರೆ ಹಾಗೆ ಅಂತ ಹೇಳ್ತಾರೆ. ಪ್ರಾಣಿನಾಂ ಹನ್ಯಮಾನಾನಾಂ ದೀನಾನಾಂ ಅಕೃತಾಘಸಾಂ ಸ್ತ್ರೀನಾಂ ನಿಗೃಹ್ಯಮಾನಾನಾಂ ಕೋಪಿತೇಷು ಮಹಾತ್ಮಸು. ಪ್ರಾಣಿನಾಂ ಹನ್ಯಮಾನಾನಾಂ ದೀನಾನಾಂ ಅಕೃತಾಗಸಂ, ಯಾರು ದೀನರಾಗಿ ಇರ್ತಾರೆ, ಪಾಪ ಮಾಡದವರಾಗಿ ಸಾಧು ಜನರಾಗಿ ಇರ್ತಾರೆ, ಅವರು ಎಲ್ಲಾ ಪ್ರಾಣಿಗಳಿಗೂ, ಅಂತಹ ಪ್ರಾಣಿಗಳಿಗೆಲ್ಲ ಇವರು ಭಾರಿ ಹಿಂಸೆಯನ್ನು ಕೊಡ್ತಾರೆ. ಸ್ತ್ರೀನಾಂ ನಿಗೃಹ್ಯಮಾನಾನ, ಸ್ತ್ರೀಯರ ಹತ್ಯೆ ಇತ್ಯಾದಿಗಳನ್ನ ಮಾಡ್ತಾ ಇರ್ತಾರೆ. ಕೋಪಿತೇಷು ಮಹಾತ್ಮಸು, ಸಜ್ಜನರ ಕೋಪಕ್ಕೆ ಒಳಗಾಗ್ತಾರೆ ಹಾಗೆ ಅಂತ. ಅಂದರೆ ಸಜ್ಜನರಿಗೆ ಇವರನ್ನು ಕಂಡ್ರೆ ಇಷ್ಟ ಆಗೋದಿಲ್ಲ ಹಾಗೆ ಅಂತ. ಇವರ ವೃತ್ತಿಯಿಂದ ಜ್ಞಾನಿಗಳಿಗೆ ಸಂತೋಷ ಆಗೋದಿಲ್ಲ ನೋಡಿ. ಅದೇ ಮುಖ್ಯ. ನಮ್ಮ ಕೆಲಸದಿಂದ, ಅದು ಸಣ್ಣ ಕಾರ್ಯ ಇರಲಿ ಮಹತ್ ಕಾರ್ಯ ಇರಲಿ, ಆ ಕಾರ್ಯದಿಂದ ಹರಿವಾಯು ಗುರುಗಳು ಸಂತುಷ್ಟರಾಗಬೇಕು. ಅಂತಹ ಕಾರ್ಯಗಳನ್ನು ಮಾತ್ರ ಮಾಡಬೇಕು. ಅದು ಮನೆ ಒಳಗೆ ಇರಲಿ ಮನೆ ಹೊರಗೆ ಇರಲಿ, ಅದು ಯಾರ ಜೊತೆಗೆ ಮಾತಾಡಲಿ, ಏನೇ ಇರಲಿ, ನಾವು ಮಾತನಾಡುವುದರಿಂದ ಕಾಯೇನ ವಾಚ ಮನಸ, ನಮ್ಮ ಕ್ರಿಯೆ ಏನಿದೆ ಅದರಿಂದ ದೊಡ್ಡವರು ಸಂತೃಪ್ತರಾಗಬೇಕು, ಸಂತೋಷ ಪಡಬೇಕು ಹಾಗೆ ಅಂತ ಹೇಳ್ತಾರೆ. ತದಾ ವಿಶ್ವೇಶ್ವರ ಕ್ರುದ್ಧೋ ಭಗವಾನ್ ಲೋಕಭಾವನಃ ಅನಿಶ್ಯತ್ಯವತೀರ್ಯಾಸೋ ಯಥಾದ್ರೀನ್ ಚತಃ ಪರ್ವದೃಕ್. ತದಾ ವಿಶ್ವೇಶ್ವರಃ ಕ್ರುದ್ಧಃ ಭಗವಾನ್ ಲೋಕಭಾವನಃ, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿದವ ಪರಮಾತ್ಮ ವಿಶ್ವೇಶ್ವರ, ಜಗತ್ತಿಗೆ ಒಡೆಯ.
ಅಂತ ಪರಮಾತ್ಮ ಷಡ್ಗುಣೈಶ್ವರ್ಯ ಸಂಪನ್ನನಾದ ಪರಮಾತ್ಮ ಕ್ರುದ್ಧ, ನಿನ್ನ ಮಕ್ಕಳ ಮೇಲೆ ಸಿಟ್ಟಾಗಿ, ಅನಿಶ್ಯತಿ ಅವತೀರ್ಯ ಅಸೌ, ಆ ಪರಮಾತ್ಮ ಅವತಾರವನ್ನ ಮಾಡಿ, ಇಂದ್ರದೇವರು ನೋಡಿ, ಯಥಾದ್ರೀನ್ ಶತಪರ್ವದೃಕ್, ಹೇಗೆ ಇಂದ್ರದೇವರು ಖಡ್ಗದಿಂದ ಪರ್ವತಗಳ ರೆಕ್ಕೆಗಳನ್ನ ತುಂಡು ಮಾಡಿದರು, ಪುಡಿ ಪುಡಿ ಮಾಡಿದರು, ಅದೇ ತರ ಪರಮಾತ್ಮ ಅವತಾರ ಮಾಡಿ ನಿನ್ನ ಮಕ್ಕಳನ್ನ ಸಂಹಾರ ಮಾಡ್ತಾನೆ ಹಾಗೆ ಅಂತ ಇಷ್ಟು ಭವಿಷ್ಯ ಹೇಳ್ಬಿಟ್ರು. ಅದು ಯಾವುದರಿಂದ ಬಂದ ದೋಷ? ಸಂಯಮ ಇಲ್ಲದೆ, ಮನಸ್ಸಿನ ಸಂಯಮ ಇಲ್ಲದೆ ಒಂದು ಕ್ಷಣ ಕಾಲದಲ್ಲಿ ಆ ಸುಖವನ್ನ ಬಯಸಿದ್ದರಿಂದ ಬಂದ ಒಂದು ಪರಿಣಾಮ ಇದು. ಅದು ಎಷ್ಟು ಕಾಲ ತನಕ ಎಷ್ಟು ಜನರನ್ನ ಎಷ್ಟರ ಮಟ್ಟಿಗೆ ಅದು ಪೀಡೆಗೆ ಒಳಗಾಗ್ತದೆ ಹಾಗೆಂಬ ಅದು ಆ ಮುಹೂರ್ತ ದೋಷ ಎಷ್ಟು ಪ್ರಬಲವಾದದ್ದು ಎಂಬ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದೇನು ಶಾಪ ಅಲ್ಲ, ಇದು ಆ ದೇವತೆಗಳಿಗೆ ಮಾಡಿದ ಅವಮಾನ, ಪತಿಯ ಮಾತನ್ನು ಮೀರಿದ್ದು, ಮತ್ತು ಮುಹೂರ್ತ ಯಾವ ಕಾಲದಲ್ಲಿ ಏನ್ ಮಾಡಬೇಕೋ ಅದು ಮಾಡ್ಬೋದು. 3 ದೋಷಗಳಾಗಿದೆ ಇಲ್ಲಿ. ಆ 3ರ ಪರಿಣಾಮ ಇದು ಒಟ್ಟಿಗೆ ಸೇರಿ ಆಗಿರೋದು ಹಾಗೆ ಅಂತ. ಅದರಿಂದ ಈ ರೀತಿಯಾದ ಪರಿಣಾಮ ಆಗ್ತದೆ ಹಾಗೆ ಅಂತ ಕಶ್ಯಪರು ಅದು ಕಷ್ಟಪಟ್ಟುಕೊಂಡು ಹೇಳಿದ್ರು. ಇನ್ನೇನ್ ಮಾಡೋದು, ಅದು ಸತ್ಯವನ್ನ ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ ಅದು ಹಾಗೆ ಅಂತ ಹೇಳಿದ್ರು ಹಾಗೆ ಅಂತ. ಇಷ್ಟು ಕೇಳಿದಾಗ ದಿದಿದೇವಿ ಏನ್ ಹೇಳಿದರು ಅಂತ ಮುಂದೆ ಬರುತ್ತದೆ, ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.